ಹಾಯ್ ಹಲೋ ಗುಡ್ ಈವ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಮುನಿಷಾ ಯೂಟ್ಯೂಬ್ ಚಾನಲ್. ನಾವು ದ್ವಾರಕಾಮಯಿ ಕನ್ವೆನ್ಷನ್ ಹಾಲಿಗೆ ಬಂದಿದ್ದೀವಿ. ನನ್ನ ಫ್ರೆಂಡ್ ತಂಗಿ ರಿಸೆಪ್ಷನ್ ಇತ್ತು, ಅದಕ್ಕೆ ನಾನು ನನ್ನ ಮಗಳು ಬಂದ್ವಿ. ಅಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು, ಏಕೆಂದರೆ ನಾವು ಕೆಲಸ ಮಾಡ್ತೀವಲ್ಲ ಅಲ್ಲಿ ಫ್ರೆಂಡ್ಸ್ಗಳು. ವೆಲ್ಕಮ್ ಎಲ್ಲ ಚೆನ್ನಾಗಿ ಮಾಡ್ದೆ ನನ್ನ ಫ್ರೆಂಡು. ಪಟಾಕಿ ಎಲ್ಲ ಹೊಡೆದು, ತಂಗಿ ಮದುವೆ ಅಲ್ವಾ, ಅವನಿಗೂ ಖುಷಿ ಆಗುತ್ತಲ್ವ, ಪಟಾಕಿ ಎಲ್ಲ ತುಂಬ ಜಾಸ್ತಿ ಹೊಡೆದು ಅಲ್ಲಿಂದ ಹೆಣ್ಣು ಮತ್ತು ಗಂಡನ ಫಸ್ಟು ವೆಲ್ಕಮ್ ಮಾಡಿರೋದು. ವೆಲ್ಕಮ್ ಮಾಡಿ ಮೇಲೆಗಡೆ ಅಂದರೆ ಫಸ್ಟ್ ಫ್ಲೋರ್ವರೆಗೂ ಕರ್ಕೊಂಡು ಬಂದು ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಮಾಡಿಸಿದ್ರು. ಚೆನ್ನಾಗಿ ಮಾಡಿದ್ದ. ವೆಲ್ಕಮ್ ಎಲ್ಲ ಚೆನ್ನಾಗಿತ್ತು. ಮತ್ತು ಸ್ಟೇಜ್ ಮೇಲೂ ಡ್ಯಾನ್ಸ್ ಎಲ್ಲ ಪ್ರೋಗ್ರಾಮ್ ಎಲ್ಲ ಇತ್ತು. ಸ್ವಲ್ಪ ಲೇಟ್ ಆಗಿತ್ತು, ಅಂದರೆ ಅವರ ಇಂಟ್ರೆಸ್ಟ್ ಎಲ್ಲ ಯಾರೂ ಬಂದಿರಲಿಲ್ಲ ಅಲ್ವಾ, ಅದಕ್ಕೆ ಸ್ವಲ್ಪ ಜಾಸ್ತಿ ಲೇಟ್ ಆಯಿತು. ಡ್ಯಾನ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು. ನನ್ನ ಮಗಳು ಅದರಲ್ಲಿ ಡ್ಯಾನ್ಸ್ ಮಾಡಿದ್ಲು. ಅಲ್ಲಿ ಎಲ್ಲ ಚೆನ್ನಾಗಿತ್ತು. ಮತ್ತು ಹೋಗಿ ಶೇಕ್ ಹ್ಯಾಂಡ್ ಕೊಟ್ಟು ಮುಯಿ ಕೊಟ್ಟು ಅವ್ರನ್ನ ಮಾತಾಡ್ಸ್ಕೊಂಬಂದು ಡೈರೆಕ್ಟಾಗಿ ಫ್ರೆಂಡ್ಸ್ಗಳ್ನೆಲ್ಲ ಮಾತಾಡಿಸ್ಕೊಂಡು, ಅವರು ಎಲ್ಲ ಇನ್ನು ಹೋಗಿ ಗಿಫ್ಟ್ ಎಲ್ಲ ಕೊಟ್ಟಿರಲಿಲ್ಲ, ಎಲ್ಲ ಹೋಗಿ ಗಿಫ್ಟ್ ಕೊಡೋವರೆಗೂ ಅಲ್ಲೇ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದು. ನೆಕ್ಸ್ಟು ಎಲ್ಲ ಮುಗೀತು, ಹೋಗಿ ಊಟಕ್ಕೆ ಅಂತ ಡೈರೆಕ್ಟಾಗಿ ಊಟಕ್ಕೆ ಹೋದ್ವಿ. ಎಲ್ಲ ಜೊತೆಲೇ ಹೋದ್ವಿ ಊಟಕ್ಕೆ. ಊಟ ಮುಗಿಸ್ಕೊಂಡು, ಏಕೆಂದರೆ ಬ್ರೋನಿ ಮನೇಲಿ ಒಬ್ಬಳೇ ಇದ್ಲಲ್ವ, ನಾವು ಬೇಗ ಹೋಗಬೇಕಿತ್ತು. ಬೇಗ ಊಟ ಮುಗಿಸ್ಕೊಂಡು ಚೆನ್ನಾಗಿತ್ತು ಊಟ ಎಲ್ಲ. ಅಲ್ಲಿ ಪ್ರಭು ಬಂದು ಮಾತಾಡಿಸಿ ಇವರಿಗೆ ಜಾಸ್ತಿ ಊಟ ಹಾಕಿ ಅಂತ ಎಲ್ಲ ಹೇಳಿದ್ರು. ಎಲ್ಲ ಅಷ್ಟೇ ಗೈಸ್, ಮುಗೀತು. ಮನೆಗೆ ಹೊರಡ್ತಾ ಇದ್ದೀವಿ. ಆಲ್ರೆಡಿ 10 ಆಗಿದೆ. ಬೇಗ ಮನೆಗೆ ಹೋಗೋಣ. ಕತ್ಲೆ ಆಗೋಗ್ಬಿಟ್ಟಿದೆ ತುಂಬ. ಬ್ರೌನಿ ಒಬ್ಬಳೇ ಇದ್ದಾಳೆ. ಗೈಸ್, ಮನೆಗೆ ಬಂದ್ವಿ. ಮನೆಗೆ ಬಂದಾಗಲೇ 11 ಗಂಟೆ ಆಗಿತ್ತು. ಬ್ರೌನಿಗೆ ಏನೂ ಕೊಟ್ಟಿರಲಿಲ್ಲ. ಊಟ ಹಾಕೋಣವಳಿಗೆ ನೋಡಿ ಹೆಂಗಾಡ್ತಾ ಇದ್ದಾಳೆ. ಆಯ್ತು ಅವಳಿಗೆ ಊಟ ಹಾಕ್ಬಿಟ್ಟು ಇವಾಗ ಅಕ್ಕಿ ಹಿಟ್ಟೈತೆ, ರುಬ್ಬಿಟ್ಟು ಮಲ್ಕೋಬೇಕು. ಇವತ್ತೊಂದು ನಿಮಿಷನ ರೆಸ್ಟ್ ಇರಲಿಲ್ಲ, ತುಂಬ ಲೇಟ್ ಆಯಿತು. ಬರ್ಬೇಕಾದ್ರೆ ಮಾತ್ರ ಬೇಗ ಬಂದ್ವಿ. ನೋಡು ಹೆಂಗೆ ಮಾಡ್ತಾಯಿದ್ದೀಯಾ, ಹಿಂಗೆಲ್ಲ ಮಾಡ್ತಾರಾ? ಆಯ್ತು ಇರು. ಅಷ್ಟೇ ಗೈಸ್, ಇವತ್ತಿನ ವ್ಲಾಗು. ನನ್ನ ಫ್ರೆಂಡು ತಂಗಿದು ರಿಸೆಪ್ಷನ್. ಗಾಡೀಲಿ ಹೋಗಿದ್ವಿ. ಗಾಡೀಲಿ ಹೋದಾಗ ತುಂಬ ಭಯ ಆಯಿತು. ಆದರೂ ನನ್ನ ಮಗಳು ಚೆನ್ನಾಗಿ ಗಾಡಿ ಓಡಿಸ್ತಾಳೆ, ನಾನೇ ಕಲ್ತಿಲ್ಲ. ಇನ್ನೆಲ್ಲಾರ ಹೋಗ್ಬೇಕು ಅಂತಂದರೆ ಅಮ್ಮನ ಕರ್ಕೊಂಡು ಹೋಗ್ಬೋದು. ಸೂಪರಾಗಿ ಗಾಡಿ ಓಡಿಸ್ತಾಳೆ. ಖುಷಿ ಆಯಿತು. ಎಷ್ಟು 25-30 ಕಿಲೋಮೀಟ್ರ್ ನಾವು ಹೋಗಿತ್ತು. ಆಮೇಲೆ ಅಲ್ಲಿ ಲೊಕೇಶನ್ ಬೇರೆ ಮಿಸ್ ಆಗೋಯಿತು. ಬ್ರೌನು ಸುಮ್ಮನಿರು, ಕಚ್ಚಬಾರ್ದಂಗೆ ನೋಡಿಲಿ, ಹೊಡಿತೀನಿ ನಾನು, ಸುಮ್ಮನಿರು. ಆಮೇಲೆ ಪ್ರಭು ಫೋನ್ ಮಾಡಿಕೊಂಡು ಆಮೇಲೆ ಲೊಕೇಶನ್ ಹಾಕ್ಕೊಂಡು ಹೋದ್ವಿ. ಸ್ವಲ್ಪ ಅಡ್ರೆಸ್ ಗೊತ್ತಾಗಲಿಲ್ಲ, ಹೆಂಗೋ ಹೋಗ್ಬಿಟ್ಟು ಬಂದ್ವಿ ಗೈಸ್. ಏನು ಮಾಡೋಕ್ಕಾಗಲ್ಲ, ಒಂದೊಂದು ಟೈಮ್ ಆ ಥರ ಆಗಿಬಿಡುತ್ತೆ. ಚೆನ್ನಾಗಾಯಿತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್, ಗುಡ್ ನೈಟ್. ತುಂಬ ಲೇಟ್ ಆಗಿಬಿಟ್ಟಿದೆ.
ನಾವು ಮಲ್ಕೋತೀವಿ, ನೀವು ಮಲ್ಕೊಳ್ಳಿ. ಬಾಯ್.